ಸುಬ್ಬಣ್ಣ ಅವರೇ, ಕುಲಕರ್ಣಿ ಅವರೇ, ಅಜ್ಜಂಪುರ್ ಅವರೇ ಹಾಗೂ ನನ್ನ ಮಿತ್ರರು ಮತ್ತು ಮಲ್ಲಿಕಾರ್ಜುನ ಅವರು, ಬಹಳ ಸಂತೋಷ ಆಗ್ತದೆ. ಈ ಎಸ್ಕಾರ್ಟ್ ಯಲಹಂಕದಲ್ಲಿ ನನ್ನದು 3ನೇ ಮೀಟಿಂಗ್. ನಾನು 3ನೇ ಮೀಟಿಂಗ್. ಮೊದಲನೇ ಮೀಟಿಂಗ್ ಇಲ್ಲಿ ಆದಾಗ ನಾನು ಬಂದಿದ್ದೆ. ಆಮೇಲೆ ಲಾಸ್ಟ್ ಟೈಮ್ ಅಲ್ಲಿ ಗ್ರೌಂಡಲ್ಲಿ ಆಗ ಬಂದಿದ್ದೆ. ನಾವು ಕಾರಣ ಎದಕ್ಕೆ ಮಾಡಿದ್ವಿ? ಎಸ್ಕಾರ್ಟ್ ನಲ್ಲಿ ಕೆಲಸ ಮಾಡುವವರು ತುಂಬಾ ಜನ ಇದ್ದಾರೆ ಇಲ್ಲಿ, ಆ ಕಾರಣದಿಂದ ಇಲ್ಲಿ ಮಾಡಿದ್ದಾರೆ. ಹಾಗೂ 5 ಶಾಖೆಗಳಿದೆ EPF ಬೆಂಗಳೂರಲ್ಲಿ. ಬರೀ ರಿಚ್ಮೆಂಟ್ ಸರ್ಕಲ್ ಮಾಡಿದ್ರೆ ಜನರು ಅಲ್ಲಿ ಬರಕ್ಕಾಗಲ್ಲ. ಇಲ್ಲಿದ್ದವ್ರಿಗೆ ಇಲ್ಲಿ ಅನುಕೂಲವಾಗಲಿ. ನಮ್ಮ ವಿಷಯಗಳನ್ನು ಅವ್ರಿಗೆ ತಿಳಿಸೋಣ. ಇದು ಮೊದಲೇ ಕಾರಣ. 2ನೇ ಕಾರಣ, ಇವತ್ತಿನ ದಿವಸ ನಾವು ಮಾಡಿರೋದು ಅದೇನು ಲಾಸ್ಟ್ ಬ್ಯಾನರ್ ಇದೆ. 7 ವರ್ಷದಿಂದ ಬುಲ್ಡಾನದಲ್ಲಿ ಸದನಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ತವ್ಯ, ಅವರಿಗೆ ಸಪೋರ್ಟ್ ಮಾಡೋದು. ನಾವು ಒಂದು ದಿವಸನೂ ಮಾಡಲಿಕ್ಕೆ ಆಗಿಲ್ವ. ಅದಕ್ಕೆ ಪ್ರತಿಯೊಂದು ಶಾಖೆಗಳಲ್ಲಿ ಒಂದೊಂದು ದಿವಸ ನಾವು ಮೆಮೊರಂಡಮ್ ಹೋಗಿ ಕೊಟ್ಟು ಒಂದು ಪ್ರೊಸೆಷನ್ ತಗೊಂಡೋಗಿ ಮಾಡೋಣ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮುಖ್ಯವಾದ ವಿಷಯ ಮಲ್ಲಿಕಾರ್ಜುನ ಅವರಿಗೆ ಸಂಬಂಧಪಟ್ಟದ್ದು ಮಾತಾಡಿ ಆಮೇಲೆ ನಮ್ಮ NAC ಬರ್ತೀನಿ. ನಾವು ಹೋರಾಟ ಮಾಡ್ತಿರೋದು ನಮಗೋಸ್ಕರ ಅಲ್ಲ, ಮುಂದೆ ಬರ ಮಲ್ಲಿಕಾರ್ಜುನರ ಸರಿಹೊತ್ತಿಗಳಿಗೆ. ಬನ್ನಿ, ನನ್ನ ಜನರು ದಿವಸ 200 ಜನ ಹೋಗ್ತಾ ಇದ್ದಾರೆ. 200 ಜನ. ಇನ್ನು ಸ್ವಲ್ಪ ವರ್ಷಕ್ಕೆ ನಮ್ಮ ಜನಸಂಖ್ಯೆ ಏನಾಗುತ್ತೋ ಆ ದೇವರಿಗೆ ಗೊತ್ತು. ಆದರೆ ನಮ್ಮಲ್ಲಿ ಛಲ ಏನಂದ್ರೆ ಮುಂದೆ ಬರೋ ಪೀಳಿಗೆಗಳಿಗೆ ಕಷ್ಟವಾಗಬಾರ್ದು. ನಮ್ಮಲ್ಲಿ ಎಷ್ಟೋ ಜನರಿಗೆ ಶಿಲ್ಪ ಗೊತ್ತಿರಲಿಲ್ಲ. ಈಗ ಅವರೇ ಹೇಳಿದ್ರು, ಎಸ್ಕಾರ್ಟ್ ಅವರು ಹೈಯರ್ ಪೆನ್ಷನ್ ಇಬ್ಬರಿಗೆ ಬರ್ತಾ ಇದೆ. ಯಾಕೆ? ಒಂದೇ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ ನಿಮ್ಗೆಲ್ಲರಿಗೂ. ಹೈಯರ್ ಪೆನ್ಷನ್ಗೆ ಜಾಯಿಂಟ್ ಡಿಕ್ಲರೇಷನ್ ಈಸ್ ಮಸ್ಟ್. ಡಿಕ್ಲರೇಷನ್ ಫಾರ್ಮ್ ತುಂಬಿದ್ರೆ ಅಲ್ಲ. 1995ರಿಂದ ಅಥವಾ ಆಮೇಲೆ ಅವನು ಸಲೀಸಲಿಂದಾನೆ ಪ್ರತಿ ತಿಂಗಳು ಅವನ ಸ್ಯಾಲರಿ ಸ್ಲಿಪ್ಗಳು ಅಕೌಂಟ್ ಸ್ಟೇಟ್ಮೆಂಟ್ ಮಾಡಿ, ಅದರ ಜೊತೆಗೆ ಕಂಪನಿ ಎಂಡೋರ್ಸ್ ಮಾಡಿ ಅದು EPF ಆಫೀಸ್ಗೆ ಕಳಿಸಿದಾಗ ಅದು ಡಿಕ್ಲರೇಷನ್ ಆಗುತ್ತೆ. ತಿಳ್ಕೊಳ್ಳಿ ನಾ ಹೇಳೋದು. ಈಗ ಪ್ರಶ್ನೆ ಬಂತು, ಎಸ್ಕಾರ್ಟ್ ಅವರು ಏನು ನಮ್ಮ ಹತ್ರ ಲೆಕ್ಕಪತ್ರ ಇಲ್ಲ, ಕೆಲವು ಕಂಪನಿಗಳು ಮುಚ್ಚೋಗಿ ಅವ್ರದ್ದು ಯಾರು ಮಾಡೋದು? ಇದನ್ನು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ಕಿರ್ಲೋಸ್ಕರ್ ಕಂಪನಿ ಎಲ್ಲಿದೆ? ಈಗ ಅಟ್ಲೀಸ್ಟ್ ನಿಮ್ಗೆ ಮರ್ಜರ್ ಆಗಿ ಎಸ್ಕಾರ್ಟ್ ಇಂದ ಇಲ್ಲಿವರೆಗೂ ಬಂದು ಒಂದು ಕಂಪನಿ ಆದ. ಎಷ್ಟೋ ಟೆಕ್ಸ್ಟೈಲ್ ಮಿಲ್ಗಳು ಬಂದಾಗೋಗಿದೆ, ಎಷ್ಟೋ ಸಿಮೆಂಟ್ ಫ್ಯಾಕ್ಟರಿ ಬಂದಾಗೋಗಿದೆ. ನಾವು ಒಬ್ಬರೇ ಅಲ್ಲ, ಪ್ರತಿಯೊಬ್ಬರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀವಿ. ರಮೇಶ್ ಕೃಷ್ಣಮೂರ್ತಿ ಅವರ ಜೊತೆಗೆ ಅವರು ಚೀಫ್ ಕಮಿಷನರ್ ಆಫ್ EPFO ಅವ್ರ ಜೊತೆ ಮಾತಾಡಿ ಈ ಪ್ರಾಬ್ಲಮ್ಗಳನ್ನು ಹೇಳಿದ್ವಿ ನಾವು. ಅಲ್ಲ ಸರ್, ಹೈಯರ್ ಪೆನ್ಷನ್ ಅಂತ ಹೇಳಿದ್ರಿ. ಹೇಳಿದಾಗ ನಿಮ್ಮಲ್ಲಿ ಎಷ್ಟು
19 ಲಕ್ಷ ಅಪ್ಲಿಕೇಶನ್ ಬಂದಿದೆ ಅಂತ ಹೇಳಿದ್ರಿ. ಈ 19 ಲಕ್ಷದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾರ್ಯಾರಿಗೆ ಎಲಿಜಿಬಲ್ ಇಲ್ಲೋ ಅವ್ರದ್ದು ಇದೆ ಇದರಲ್ಲಿ. ನಮ್ಮ ಜನರಿಗೆ ಜ್ಞಾನವೂ ಇಲ್ಲ. ನಾನು ಹೈಯರ್ ಪೆನ್ಷನ್ಗೆ ಅಪ್ಲೈ ಮಾಡಬೇಕು ಬಾರ್ದು ಗೊತ್ತೇ ಇಲ್ಲ. ಇದೇ